ಬೆಳಗಾವಿಲಿ ದೇಶದ ಇತಿಹಾಸದಲ್ಲೇ ಕಂಡು ಕೇಳಿರಿದ ಅತಿ ದೊಡ್ಡ ದರೋಡೆ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಳಗಾವಿಯ ರಿಪೋರ್ಟರ್ ಆದಂತ ವಿಲಾಸ್ ಅವರು. ವಿಲಾಸ್ ಅವರೇ, ಆ ನಮಸ್ಕಾರ. ಆ, ಈ ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ದರೋಡೆ ಅಂತ ಹೇಳಲಾಗ್ತಾ ಇದೆ. ಆ, ಹೌದು. ಆ, ಇದು ಆಗಿರೋದು 400 ಕೋಟಿನ 1,000 ಕೋಟಿನ ಆಗಿರೋದು ದರೋಡೆ? ಆಕ್ಚುಲಿ ಈ ಪ್ರಕರಣವನ್ನ ಮೊಟ್ಟ ಮೊದಲ ಬಾರಿಗೆ ಸಂಯುಕ್ತ ಕರ್ನಾಟಕ ಕಳೆದ ದಿನಾಂಕ 19 ಜನವರಿ 26ರಂದು ಪ್ರಕಟ ಮಾಡಿತ್ತು. ಇದನ್ನ ಕೋರ್ಲಾಘಾಟ್ ಪ್ರದೇಶದಲ್ಲಿ ಸುಮಾರು 400 ಕೋಟಿ ದರೋಡೆ ಪ್ರಕರಣ ಇದು. ಮಹಾರಾಷ್ಟ್ರ ಪೊಲೀಸರು ಯಾವ ಹೊತ್ತಿನಲ್ಲಿ ಇದು ಚೋರ್ಲಾಘಾಟ್ ಅಂತ ಬರ್ತದೆ, ಆ ಹೊತ್ತಿನಲ್ಲಿ ಮಹಾರಾಷ್ಟ್ರ ಪೊಲೀಸರು, ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಬೆಳಗಾವಿ ಎಸ್ಪಿ ಪತ್ರ ಬರೀತಾರೆ. ಇಂತ ಘಟನೆ ಆಗಿದೆ, ಈ ಬಗ್ಗೆ ಇದನ್ನ ತನಿಖೆ ಮಾಡಿ ಅಂತ ಹೇಳಿ. ಈ ಮೂಲಗಳ ಪ್ರಕಾರ ನಾಸಿಕ್ ರಿಯಲ್ ಎಸ್ಟೇಟ್ ಏಜೆಂಟ್ ಸಂದೀಪ್ ಪಾಟೀಲ್ ಅವರು 26 ಜನವರಿ 1ರಂದು ನಾಸಿಕ್ ಕೊಟ್ಟು ನಮ್ಮ ಅಪಹರಣ ಮಾಡಿ ಹಲ್ಲೆ ಮಾಡಲಾಗಿದೆ ಅಂತ ದೂರು ಕೊಡ್ತಾರೆ, ಜೀವ ಬೆದರಿಕೆ ಒಡ್ಡಿದೆ ಅಂತ ಹೇಳಿ. ಆಕ್ಚುಲಿ ಹಾಗೆ ನೋಡಿದ್ರೆ ಈ ಘಟನೆ ನಡೆದದ್ದು 2025 ಅಕ್ಟೋಬರ್ 22ರಂದು. ಈ ಚೋರ್ಲಾಘಾಟ್ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಅಂಚಿಗೆ ಬರ್ತಾ ಇದು. ಈ ಆಕ್ಚುಲಿ ಅವ್ರು ಸಂದೀಪ್ ಪಾಟೀಲ್ ಅಂತ ಇದಾರೆ, ದೂರು ಕೊಟ್ಟ ಪ್ರಕಾರ ಗೋವಾದಿಂದ ಅಹಮದಾಬಾದ್ ನಲ್ಲಿ ಒಂದು ಆಶ್ರಮಕ್ಕೆ ಕರ್ನಾಟಕ ಮಾರ್ಗವಾಗಿ 2 ಕಂಟೈನರ್ ನಲ್ಲಿ ಸುಮಾರು 400 ಕೋಟಿ ಹಣ ಹೋಗ್ತಾ ಇತ್ತು ಅಂತ ದೂರು ಕೊಡ್ತಾರೆ. ಈ ದೂರಿನ ಆಧರಿಸಿ ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ. ಈ ಮಹಾರಾಷ್ಟ್ರ ಅಂದ್ಕೊಳ್ಳೆ ಇಲ್ಲಿ SP ಪತ್ರ ಬರೀತಾರೆ. SP ಅವರು ಅದನ್ನ ಒಂದು ಟೀಮ್ ಮಾಡಿ ಈಗ ನಾಸಿಕ್ ಕಳಿಸಿದ್ದಾರೆ. ಇವತ್ತಿನ SP ಅವರು ಹೇಳಿದ ಪ್ರಕಾರ ಒಂದು ಟೀಮ್ ಮಾಡಿ 3 ಜನ ಮರಾಠಿ ಬರಲಂತವ್ರನ್ನ 3 ಜನ, ಒಂದು ASI, PSI, ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್, ಒಂದು 3 ಜನರನ್ನ ನಾಸಿಕ್ ಕಳಿಸಿದ್ದಾರೆ. ಅಲ್ಲಿ ಅವರು ಅಲ್ಲಿ ನಾಸಿಕ್ SP ಅವರು ಭೇಟಿಯಾಗಿ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ನಾಸಿಕ್ ಪೊಲೀಸರಿಗೆ ದೂರು ಕೊಟ್ಟವರಾಗ್ಲಿ ಅಥವಾ ಅದರಲ್ಲಿ ಉಲ್ಲೇಖ ಮಾಡಿದ ಆರೋಪಿಗಳಲ್ಲಿ ಇನ್ನೂವರೆಗೆ ಯಾರು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ಹಿನ್ನೆಲೆ ಒಂದ್ ರೀತಿ ಗೊಂದಲ ಸೃಷ್ಟಿಯಾಗಿದೆ. ಇದು ಆಕ್ಚುಲಿ ನಡೆದದ್ದು ಹೌದಾ ಅಥವಾ ಇಲ್ವಾ ಅಂತ ಹೇಳಿ. ಅಂದ್ರೆ ಇದು ಅವರಲ್ಲಿ ಆರೋಪಿ ದೂರು ಕೊಟ್ಟಾರೆ, ಅವರು ಆರೋಪಿನ ಇದರಲ್ಲಿ ಶಾಮೀಲಿದ್ದಾನ ಏನು, ಅಥವಾ 400 ಕೋಟಿ ಬ್ಯಾನ್ ಆದ್ಮೇಲೆ 400 ಕೋಟಿ ಹಣ ಎಲ್ಲಿದ್ ಬಂತು, ಅಥವಾ ಇದು ಬೇರೆ ತೆರಿಗೆ ವಂಚನೆ ಪ್ರಕರಣ, ಈ ರೀತಿ ಎಲ್ಲಾ ಸರೌಂಡಿಂಗ್ ಆಗಿ ಬೆಳಗಾವಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇವತ್ತು. ಅಲ್ಲ, 2 ಕಂಟೈನರ್ ಗಳಲ್ಲಿ ದುಡ್ಡು ಸಾಗಿಸಿದ್ರು ಅಂದ್ರೆ ಒಳ್ಳೆ ಸಿನಿಮಾ ಸ್ಟೋರಿ ಇದ್ದಂಗ ಇದೆ ಅಲ್ವಾ? ಇದು ಯಾವ್ದೋ ರಾಬರಿ ಈ ಸದ್ಯ ಬಂದ SP ಅವರು ಅಬ್ದುಲ್ ಕಾರ್ಡ್ ಕೆಲವು ವಿಷಯಗಳನ್ನ ಹಂಚಿಕೊಂಡ್ರು. ಅದ್ರ ಪ್ರಕಾರ ಅಂದ್ರೆ ಈ ಏನ್ ದೂರ್ ಕೊಟ್ಟಿದ್ರಲ್ಲ, ಇವನ್ ಹಣಕಾಸಿನ ವ್ಯವಹಾರ ಏನೋ ಇತ್ತಂತೆ. ಹಿಂಗಾಗಿ ಆ ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ಇದನ್ನ ಇವನು ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನನೂ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅದ್ರಲ್ಲಿ ಸ್ಪಷ್ಟತೆ ಕಂಡು ಬಂದಿಲ್ಲ ಇನ್ನ ಇದು ಆಕ್ಚುಲಿ ಹೋಗ್ತಾ ಇತ್ತಾ ಇಲ್ಲ ಅಂತ ಹೇಳಿ. ಈಗ ಎಲ್ಲ ಬರೀ ಅಂತೆ ಮೇಲೆ ನಡೀತಾ ಇದೆ ಇದು. ಈಗ ಬ್ಯಾನ್ ಆಗಿರೋ ನೋಟ್ಗಳೇ ಸಾಗಿಸ್ತಾ ಇದ್ರು ಅಂತ ಮಾಹಿತಿ ಇದೆ. ಒಂದು ಮಾಹಿತಿ ಅದು ನಿಜಾನಾ? 2,000 ರೂಪಾಯಿ ನೋಟ್ ಬ್ಯಾನ್ ಆಗಾಗ್ಲೇ ವರ್ಷಗಳಾಯ್ತಾ ಬಂತು? ಇಲ್ಲ, ಆ ದೂರಿನ ಬಗ್ಗೆ ನನ್ನ ಸ್ಪಷ್ಟತೆ ಇಲ್ಲ. ಈಗ ದೂರ್ ಕೊಟ್ಟವರ ಸಂದೀಪ್ ಪಾಟೀಲ್ ಅವ್ರು ಹೇಳಿದ ಪ್ರಕಾರ 2 ಕಂಟೈನರ್ಲಿ 2,000 ನೋಟ ಇತ್ತು ಅಂತ ಹೇಳಿ. ಆದ್ರೆ ಅದರಲ್ಲಿ ಸ್ಪಷ್ಟತೆ ಆಗಿಲ್ಲ. ಈ ಒಂದ್ ರೀತಿ ಗೊಂದಲ ಸೃಷ್ಟಿಯಾಗಿದೆ. ಇದರಿಂದ ಯಾವ್ದಾದ್ರು ರಾಜಕೀಯದ ಕೈವಾಡ ಇದೆ ಅಂತ ಅನ್ನಿಸ್ತಿದ್ಯಾ? ಇಲ್ಲ, ಬರ್ತಾ ಇಲ್ಲ. ಆಕ್ಚುಲಿ ಇಬ್ರು ನಡಕಿದು ರಿಯಲ್ ಎಸ್ಟೇಟ್ ಅಂದ್ರೆ ಹಣಕಾಸಿನ ವ್ಯವಹಾರ ಇರ್ಬೋದು. ಅಕಸ್ಮಾತ್ ಹಂಗಿನ ಸಾಧಿಸಿದ್ರೆ ಸದ್ಯ ಬಂದ ಪ್ರಕಾರ ಈಗೇನ್ ದೂರು ಕೊಟ್ಟವನ ಬಗ್ಗೆ ಸ್ವಲ್ಪ ಅನುಮಾನ ಹುಡ್ತಾ ಇದೆ. ಆ ಹೊತ್ತಿನಲ್ಲಿ ಯಾರು ಇಲ್ಲಲ್ಲೇ ದೂರ ಹೆಂಗ್ ಬಂತು, ಏನ್ ಬಂತು, ಯಾರು ನೋಡಿದ್ರು, ಪ್ರತ್ಯಕ್ಷ ಸಾಕ್ಷಿ ಇಲ್ಲ. ಈ ಎಲ್ಲ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಈಗ. ಸರಿ, ಈಗ ಇದು ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ಅಂತ ಹೇಳ್ತಾ ಇದ್ದೀರಿ. ಈಗ ಕರ್ನಾಟಕ ಪೊಲೀಸರ ತನಿಖೆಗೆ ಮಹಾರಾಷ್ಟ್ರ ಪೊಲೀಸರು ಸಹಕರಿಸ್ತಾ ಇಲ್ಲ ಅಂತ ಇನ್ಫಾರ್ಮೇಶನ್ ಇದೆ. ಮಹಾರಾಷ್ಟ್ರ ಪೊಲೀಸರಿಂದ ಪತ್ರ ಬಂದ ತಕ್ಷಣ ಬೆಳಗಾವಿ SP ಅವರು 3 ಜನ ಟೀಮ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ, ಮಹಾರಾಷ್ಟ್ರ ಕಳಿಸಿದ್ದಾರೆ, ನಾಸಿಕ್ ಕಳಿಸಿದ್ದಾರೆ. ಈಗ ಸದ್ಯ SP ಅವರು ಹೇಳಿದ ಪ್ರಕಾರ ನಾಸಿಕ್ದಲ್ಲಿ ಒಂದು ಟೀಮ್ ರಚನೆ ಮಾಡಿದಾರೆ, SIT ಕೊಟ್ಟಿದ್ದಾರೆ ಅಂತ. ಅದನ್ನ SIT ಗೆ ಕೊಟ್ಟಿದ್ದಾರೆ. ಈ ಪ್ರಕರಣ ವಿಚಾರಣೆನ ಸಂಪೂರ್ಣವಾಗಿ SIT ಹಸ್ತಾಂತರ ಮಾಡಲಾಗಿದೆ. ಸರಿ, ಈಗ ದರೋಡೆ ಆದಂತ ಸ್ಥಳ ಇದೆಯಲ್ಲ, ಅದು ಗೋವಾ ಮತ್ತೆ ಕರ್ನಾಟಕದ ಗಡಿ ಭಾಗ ಅಲ್ವಾ? ಗಡಿ ಭಾಗ. ಆ ಜಾಗದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದು ಯಾವ ಜಾಗ, ಯಾವ ತರ? ವಿಶೇಷವಾಗಿ ಗೋವಾಕ್ಕೆ ಹೋಗುವಂತ ಘಾಟ್ ಅದು. ಅಲ್ಲಿ ಯಾವುದೇ ವಸ್ತಿ ಪ್ರದೇಶ ಅಲ್ಲದು. ಅಲ್ಲಿ ಯಾವ್ದು ಮನೆನೂ ಇಲ್ಲ, ಏನೂ ಇಲ್ಲ, ಒಂಥರ ಘಾಟ್ ಅದಿಷ್ಟ ಅದು. ಅಲ್ಲ, ದರೋಡೆ ಮಾಡುವಂತಕ್ಕೆ ಮಾಡಿಸಿದಂತ ಜಾಗನ ಅದು? ಅಕಸ್ಮಾತ್ ಆಗಿದ್ರೆ ಗಾಡಿ ಸ್ಲೋ ಹೋಗ್ತಿರ್ತದೆ, ಆದ್ರೂ ಹಂಗೂ ಆಗಿರ್ಬೋದು. ಅಲ್ಲಿ ಗಾಡಿ ಫಾಸ್ಟ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಸ್ಲೋ ಹೋಗೋ ಗಾಡಿ ಅಲ್ಲ. ಪೂರ್ಣ ಘಾಟ್ ಇದೆ ಅದು. ಸಿಂಗಲ್ ರೋಡ್ ಬರುತ್ತೆ ಅದು. ಹಿಂಗಾಗಿ ಹೆಚ್ಚು ಅಲ್ಲಿ ಏನು ಜನನಿಬಿಡ ಪ್ರದೇಶ ಅಂತೂ ಅಲ್ಲ. ಈ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆಗಿದೆ ಅಥವಾ ಹೋಗಿರ್ಬೋದು ಅಂತ ಹೇಳಿ.
ಓಕೆ ಓಕೆ. ಈಗೆಲ್ಲ ಅನುಮಾನಗಳು ಇದಾವೆ, ಗೊಂದಲಗಳು ಇದೆ, ಅದೆಲ್ಲ ಪೊಲೀಸರ ತನಿಖೆಲೆ ಹೊರಬರ್ಬೇಕು, ಸತ್ಯಾಂಶನೇ ಹೊರಬರ್ಬೇಕು ಅಂತ ಹೇಳ್ತಾ ಇದ್ದೀವಿ. ಹೌದು. ಎಸ್ ವಿಲಾಸ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು.